ರೋಲ್ ಚಿಲಿ ಮೇಲೆ ನೋಡಿ ಅದು. ಸೂಪರ್ ಸರ್, ಬಹಳ ಮಸ್ತ್ ಇದೆ. ತೋರಿಸ್ಬೋದು ನೀವು ಬೇಕಾದ್ರೆ ಒಂದು ಮರಿ ಹಿಡ್ಕೊಂಡು. ಹಾ ಸರ್. ನೋಡಿ ಹಾ ಸರ್. ಈ ತರ ಬಿತ್ತು ಅಂದ್ರೆ ಅದು ಎದ್ದೇಳ ಶಕ್ತಿ ಇರಲ್ಲ ಅದಕ್ಕೆ ಬೇಗ. ಇದು ಸ್ವಲ್ಪ ದೊಡ್ಡದು ಅಂದ್ರೆ ಒಂದ 6 ದಿನದ ಮರಿ ಒಂದ್ ಸ್ವಲ್ಪ ಎದ್ದೇಳುತ್ತೆ. ಒಂದೇ ಮರಿಯಿಂದ ಹಿಡಿದು ಒಂದ 5 ದಿನದ 6 ದಿನದ ತನಕ ನಾವು ಒಂದೊಂದು ಮರಿಗಳು ಈಗಲೂ ಎದ್ದೇಳಕ್ ಆಗಲ್ಲ. ಆ ತರ ಮರಿಗಳಿದೆ ಇನ್ನು. ಸ್ವಲ್ಪ ಹೋಗ್ತಾ ಹೋಗ್ತಾ ಒಂದು 15 ಆದ್ರೆ ಒಂದ್ ಸ್ವಲ್ಪ ಓಕೆ ಅಲ್ಲ ಪ್ಯೂರ್ ಅದು ಏನೇ ಉಲ್ಟಾ ಆದ್ರೂ ಎದ್ದೇಳುತ್ತೆ, ಶಕ್ತಿ ಇರುತ್ತೆ, ರೆಕ್ಕೆ ಒಂದ್ ಸ್ವಲ್ಪ ಉದ್ದ ಬರುತ್ತೆ. ಹಾಗಾಗಿ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈಗ August 21 ನಿಮ್ಮ ಒಂದು ಕೋಳಿ ಸಾಕಾಣಿಕೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಮೊದಲೇ. ಬಟ್ ಅವಾಗ ಏನಾಗಿತ್ತಂದ್ರೆ ಎಲ್ಲ ದೊಡ್ಡ ಕೋಳಿಗಳು, ಆ ವಿಡಿಯೋದಲ್ಲಿ ದೊಡ್ಡ ಕೋಳಿಗಳ ಬಗ್ಗೆ ಜಾಸ್ತಿ ಮಾಹಿತಿ ಕೊಟ್ಟಿದ್ವಿ. ಸೊ ಈಗ ನೀವೇನ್ ಇಲ್ಲಿ ಸಾಕಿದಿರಲ್ಲ ಮರಿಗಳು, ಒನ್ ಡೇ ಚಿಕ್ಸ್ ತಾನೇ ಈಗ ಒನ್ ಡೇ ಚಿಕ್ಸ್ ಏನ್ ಸಾಕಿದಿರಲ್ಲ, ಬಟ್ ಈ ಮರಿಗಳನ್ನ ನೀವು ಪೋಷಣೆ ಯಾವ ತರ ಮಾಡ್ಬೇಕು, ಆಮೇಲೆ ಈ ಮರಿಗಳಿಗೆ ಫೀಡಿಂಗು ಮತ್ತೆ ಔಷಧಿ ಇದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಮಾಹಿತಿ ಬೇಕು ಸರ್ ನಮಗೆ. ಇದು ಮೇನ್ ಆಗಿ ಸಾಕ್ಬೇಕು ಅಂದ್ರೆ ಈ ತರ ಸೆಟಪ್ ಇರ್ಬೇಕು. ಬ್ರೂಡಿಂಗ್ ಮಾಡ್ಲಿಕ್ಕೆ ಒಳ್ಳೆ ಚೆನ್ನಾಗಿರ್ಬೇಕು. ನೋಡ್ರಿ ಹೀಟರ್ ಹಾಕಿದೀನಿ. ಒಂದು 200 ಕ್ಯಾಂಡಲ್ ಬಲ್ಬ್ ಕೂಡ ಹಾಕಿದೀನಿ, ಒಂದು 5 5ರಿಂದ 6 ಬಲ್ಬ್ ಇದೆ. ಒಳ್ಳೆ ಮತ್ತೆ ಚಳಿ ಆಗ್ಲಂಗೆ ನೋಡ್ಕೊಬೇಕು. ಇದು ಮಂತ್ ಎಂಡಿಂದ ಅಂದ್ರೆ ಬಹಳ ಚಳಿ ಇರುತ್ತೆ, ಮರಿಗಳು ಹೋಗೋ ಸಾಧ್ಯತೆ ಇರುತ್ತೆ. ಬಹಳ ಕೇರ್ವಾಗಿ ಈ ತರ ದುಂಡು ಆಗ್ಬಾರ್ದು ಮರಿ, ಮಾತ್ರ ಆ ತರ ಸಾಕ್ಬೇಕು. ಆ ತರ ಸಾಕಿದ್ರೆ ಮರಿಗಳು ಪಾಸ್ ಆಗುತ್ತೆ. ಇಲ್ಲ ಅಂದ್ರೆ ಒಂದ್ರ ಮೇಲೆ ಎತ್ತಿ ಮರಿ ಏನಾಗುತ್ತೆ ಕೆಳಗೆ ಉಸಿರು ಕಟ್ಟಿ ಮರಿಗಳು ಸಾಧ್ಯತೆ ಸಾಧಾರಣಗಳು ಇರುತ್ತೆ. ಹಾಗಾಗಿ ಅವನ್ನ ಅಬ್ಸರ್ವ್ ಮಾಡ್ತಿರ್ಬೇಕು. ಅಂದ್ರೆ ಒಂದ್ರ ಮೇಲೆ ಒಂದು ಹತ್ತಿ ತುಳಿದಾಡಿದ್ವು ಅಂದ್ರೆ ಕೆಲವೊಂದು ಮರಿಗಳು ಕೆಳಗೊಂದು ಎಲ್ಲ ತುಳಿದಾಕಿ ಸಾಯಿಸ್ದಂಗ ಆಗುತ್ತೆ, ಉಸಿರು ಕಟ್ಟದಂಗ ಆಗುತ್ತೆ ಎಲ್ಲ ಮರಿಗಳಿಗೆ. ಹಾಗಾಗಿ ಸತ್ತೋಗ್ಬಿಡ್ತವೆ. ಹಾಗಾಗಿ ಅವ್ ಗುಂಪಾಗಿ ಬಿಡ್ಲಿಕ್ಕೆ ಬಿಡಬಾರ್ದು ಆದಷ್ಟು. ಇದು ಸ್ವಲ್ಪ ಈ ಲೆಕ್ಕ ಇದ್ರೆ ನಡೆಯುತ್ತೆ. ಇನ್ನು ಸ್ವಲ್ಪ ಚಳಿ ಆಯ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದ್ರ ಮೇಲೆ ಹತ್ಕೊಂಡು ಸೀದಾ ಮೇಲೆ ಹೋಗ್ಬಿಡುತ್ತೆ ಮರಿಗಳು. ಆ ಟೈಮಲ್ಲಿ ಕೆಳಗಿರವೆಲ್ಲ ಸತ್ತೋಗ್ಬಿಡುತ್ತೆ. ಒಂದೊಂದ್ ಪಕ್ಷ 50 ಮರಿನೂ ಸಾಯಿತಿರುತ್ತೆ, 1 ಮರಿನೂ ಸಾಯಂಗಿರುತ್ತೆ. ಯಾಕಂದ್ರೆ ಉಸಿರು ಕಟ್ತಾವೆಲ್ಲ ಹೋಗ್ತವೆ. ಆಮೇಲೆ ಇವಕ್ಕೆ ಉಲ್ಟಾ ಆದ್ವು ಅಂದ್ರೆ ನೆಟ್ಗಾಗ ಶಕ್ತಿ ಇರಲ್ಲ, ಯಾಕಂದ್ರೆ ರೆಕ್ಕೆ ಸಣ್ಣದಿರುತ್ತೆ. ಹಾಗಾಗಿ ಸರಿ ಆಗಲ್ಲ. ತೋರಿಸ್ಬೋದು ನೀವು ಬೇಕಾದ್ರೆ ಒಂದು ಮರಿ ಹಿಡ್ಕೊಂಡು. ನೋಡಿ ಈ ತರ ಬಿತ್ತು ಅಂದ್ರೆ ಅದು ಎದ್ದೇಳ ಶಕ್ತಿ ಇರಲ್ಲ ಅದಕ್ಕೆ ಬೇಗ. ಇದು ಸ್ವಲ್ಪ ದೊಡ್ಡದು ಅಂದ್ರೆ ಒಂದ 6 ದಿನದ ಮರಿ ಒಂದ್ ಸ್ವಲ್ಪ ಎದ್ದೇಳುತ್ತೆ. ಒಂದೇ ಮರಿಯಿಂದ ಹಿಡಿದು ಒಂದ 5 ದಿನದ 6 ದಿನದ ತನಕ ನಾವು ಒಂದೊಂದು ಮರಿಗಳು ಈಗಲೂ ಎದ್ದೇಳಕ್ ಆಗಲ್ಲ. ಆ ತರ ಮರಿಗಳಿದೆ ಇನ್ನು. ಸ್ವಲ್ಪ ಹೋಗ್ತಾ ಹೋಗ್ತಾ ಒಂದು 15 ಆದ್ರೆ ಒಂದ್ ಸ್ವಲ್ಪ ಓಕೆ ಅಲ್ಲ ಪ್ಯೂರ್ ಅದು ಏನೇ ಉಲ್ಟಾ ಆದ್ರೂ ಎದ್ದೇಳುತ್ತೆ, ಶಕ್ತಿ ಇರುತ್ತೆ, ರೆಕ್ಕೆ ಒಂದ್ ಸ್ವಲ್ಪ ಉದ್ದ ಬರುತ್ತೆ. ಹಾಗಾಗಿ ಸರ್ ಬಂದಿರೋ ಮರಿಲಿ 1000 ಮರಿ ಬಂದಿದಾವೆ. ಇವು 1000 ಮರಿ ಬಂದಿದ್ದು ಅಂದ್ರೆ ನೈಟ್ ಡೆಲಿವರಿ ಕೊಟ್ಟಿದ್ದ ಕಾರಣದಿಂದ ಚಳಿಗೆ ಮರಿಗಳು ಸ್ವಲ್ಪ ಡ್ಯಾಮೇಜ್ ಆಯ್ತು. ಒಂದ್ 100 ಮರಿ ಹೋದ್ವು ಸರ್ ಈ ಸಲ. ಪ್ರತಿ ಸಲ ಅಷ್ಟು ಹೋಗ್ತಿದ್ದಿಲ್ಲ. ನೋಡಿ ಸರ್ ಇಲ್ಲಿ ಹೋಗಿದೆ, ಇದೇ ಬಾಕ್ಸ್ ಅಲ್ಲಿ ಬರೋದು ನೋಡಿ. ಇದ್ರಲ್ಲಿ ಇನ್ನು ಅರ್ಧ ಜೀವ ಇದೆ, ಇದು ಹೋದಂಗೆ. ಇದೇನು ಇದಾಗಲ್ಲ, ಇದು ಫೇಲೆ. ಇದು ಅಂದ್ರೆ ಎಲ್ಲ ತುಳಿದಾಡ ಸರ್ ಹೋಗಿರೋದು. ಇದು ಒಂದ್ರ ಮೇಲೆ ಮರಿ ಬಂದು ಹಾಗಾಗಿ ಹೋಗಿರೋದು ಇದು. ಆಮೇಲೆ ಚಳಿಗೋಸ್ಕರ ಮೂಲೆಗೆ ಗುಂಪಾಗ್ಬಿಡ್ತಾವೆ ಇವು, ಮೂಲೆಗೆಲ್ಲ ಸೇರ್ಕೆ ಬಿಡ್ತಾವೆ. ಮೂಲೆ ಹೋದ್ರೆ ಬೆಚ್ಚಗಿರುತ್ತೆ ಅಂತ ಹೇಳಿ ಹೋಗ್ಬಿಡ್ತಾವ ಮೂಲೆಗೆ. ಅಲ್ಲಿ ಒಂದ್ರ ಮೇಲೆ ಹೋಗಿ ಸತ್ತೋಗ್ಬಿಡ್ತಾವ ಅಷ್ಟೇ ಸರ್. ಸತ್ತೋಗ್ಬಿಡ್ತವೆ. ಸರ್ ಅಂದ್ರೆ ಈಗ 1000 ಮರಿ ತರಿಸಿದ್ರಲ್ಲ ಇವನ್ನ, ಈ 1000ದಾಗ ಎಷ್ಟು ಡ್ಯಾಮೇಜ್ ಆಗಿದೆ ಸರ್? ಸರ್ ಪ್ರತಿ ಸಲ ಹೋಗೋದು ಅಂದ್ರೆ ಒಂದ್ 50ರಿಂದ ಒಂದ್ 50-60 ಮರಿ ಹೋಗೋದು ಸರ್. ಈ ಸಲ ಈಗ 7 ದಿನಕ್ಕೆ ಇವತ್ತಿಗೆ 6 ದಿನ ಆಯ್ತು ಸರ್. ಇವತ್ತಿಗೆ 6 ದಿನಕ್ಕೆ 100 ಮರಿ ಹೋಗಿದಾವೆ ಈ ಸಲ. 6 ದಿನಕ್ಕೆ 100 ಮರಿ ಹೋಗಿದಾವೆ. ಅಂದ್ರೆ ಇನ್ನು ಬ್ರೂಡಿಂಗ್ ಇನ್ನು ಬೇಕಾಯ್ತು, ಯಾಕಂದ್ರೆ ಚಳಿ ಈಗ ಡಿಸೆಂಬರ್ ಎಂಡ್ ಅಲ್ಲಿ ಬಹಳ ಚಳಿ ಇದೆ. ಹಾಗಾಗಿ ಈ ತರ ಆಗ್ತಿದೆ ಸರ್. ಈ ಮುಂದೆ ಸಾಕಾರು ಈ ಟೈಮಲ್ಲಿ ಸಾಕ್ಬಾರ್ದು ಅಂತ ಹೇಳ್ತೀನಿ. ಜನವರಿ ಮೇಲೆ ಸಾಕಿದ್ರೆ ಒಂದ್ ಸ್ವಲ್ಪ ಮರಿಗಳು ಉಳಿಸ್ಕೊಬಹುದು. ಈ ಟೈಮಲ್ಲಿ ಬಹಳ ಅಬ್ಸರ್ವೇಷನ್ ಇರುತ್ತೆ, ಬಹಳ ಬಿಸಿ ಇದರಿಂದ ನೋಡ್ಕೊಬೇಕು ಸರ್ ಇವನ್ನೆಲ್ಲ. ಅಂದ್ರೆ ಕೋಲ್ಡ್, ಹೆವಿ ಕೋಲ್ಡ್ ಇರಂಗಿಲ್ಲ ಇವಕ್ಕೆ. ಹೆವಿ ಕೋಲ್ಡ್ ಇರಂಗ ಸರ್, ಬೆಚ್ಚಗಿದಷ್ಟು ಉತ್ತಮ ಸರ್, ಬೇಗ ಬರ್ತವೆ ಬ್ರೂಡು. ಅದಕ್ಕೆ ಸರ್ ಇದೆಲ್ಲ ಸರ್ ಈಟ್ ಇರ್ಬೇಕು ಸರ್ ಮೇನ್. ಈಟ್ ಇದ್ರೆ ಮಾತ್ರ ಪಾಸ್ ಆಗುತ್ತೆ ಇದು. ಸರ್ ಈಗ ನೀವು ಇವೇನ್ 1000 ಮರಿಗಳು ಸಾಕಿದಿರಲ್ಲ, ಅಂದ್ರೆ ಈ ಲೈಟಿಂಗ್ಸ್ ಎಷ್ಟು ದಿನ ಅಂತ ಬಿಡ್ಬೇಕು ಈ ತರ? ಸರ್ 21 ಡೇಸ್. 21 ಡೇಸ್ ಈ ಲೈಟಿಂಗ್ ಬಿಡ್ಬೇಕು ಈ ತರ? 21 ಡೇಸ್ ಬಿಟ್ರು ಓಕೆ, ಇನ್ನು ಜಾಸ್ತಿ ಬಿಟ್ರು ಓಕೆ ಆಗತ್ತೆ ಸರ್, ಏನ್ ತೊಂದ್ರೆ ಇಲ್ಲ. ಇನ್ನು ಮರಿ ಚೆನ್ನಾಗತ್ತೆ, ಒಳ್ಳೆ ಹೆಲ್ದಿಯಾಗಿ ಅಡ್ಡಾಡ್ತವೆ.
ಅಂದ್ರೆ ಸ್ವಲ್ಪ ಈಟ್ ಪ್ರೋಸೆಸ್ ಬೇಕು ಸರ್, ಈಟ್ ಪ್ರೆಸ್. ಹ್ಮ್ 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 ಆತರ ಇದ್ರೆ ಇನ್ನು ಮರಿ ಡೆವಲಪ್ಮೆಂಟ್ ಚೆನ್ನಾಗತ್ತೆ, ಹಾ, ಏನೋ ಡ್ಯಾಮೇಜ್ ಬರ್ಲಂಗೆ ಮರಿಗಳು ಇರ್ತವೆ. ಹಾ ಸರ್. ಸರ್ ಈಗ ಏನು ಈ ಒಂದು ಒನ್ ಡೇ ಚಿಕ್ಸ್ ನಾವು ತಂದು ಸಾಕ್ತಿವಲ್ಲ ಸ್ಟಾರ್ಟಿಂಗ್, ಈಗ ನಮಗೇನು ಇದ್ರ ಬಗ್ಗೆ ಐಡಿಯಾ ಇಲ್ಲ, ಹಾ. ಹೊಸದಾಗಿ ನಾವು ಒಂದು ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ತಿಳ್ಕೊಳ್ಳೋಣ. ಹಾ ಸರ್. ಸೊ ನಾವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾವು ಒಂದು ಅನುಭವ ತಗೊಳ್ಳಿಕ್ಕೆ ಎಷ್ಟು ಮರಿಗಳನ್ನ ಸಾಕಿದ್ರೆ ಸೂಕ್ತ ನಿಮ್ಮ ಒಂದು ಅನಿಸಿಕೆ ಪ್ರಕಾರ? ಸರ್ ಸ್ಟಾರ್ಟಿಂಗು 200-300 ಸಾಕಿರೋ ಅವ್ರಿಗೆ ಅನುಭವ ಸಿಗುತ್ತೆ ಸರ್. ಹ್ಮ್ ಅಂದ್ರೆ ಕೇರ್ ಮಾಡಕ್ಕೆ ಅನುಕೂಲ ಆಗತ್ತೆ ಅವ್ರಿಗೆ. ಜಾಸ್ತಿ ಮರಿ ಹೋದ್ರೆ ಯಾವ ತರ ಏನು ಒಂದೊಂದ್ ಮರಿಗಳು ಜಾಸ್ತಿ ಕೇರ್ ಮಾಡ್ಲಿಲ್ಲ ಅಂದ್ರೆ ಹೋಗೋ ಸಾಧ್ಯತೆನೂ ಇರುತ್ತೆ. ಹ್ಮ್ ಹಾಗಾಗಿ ಹೊಸ ಮಾಡೋರು ಏನಂದ್ರೆ ಒಂದು 200-300 ಸ್ಟಾರ್ಟ್ ಮಾಡಿದ್ರೆ ಹಾ. ಸ್ವಲ್ಪ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು ಸರ್ ನಾನು. ಹ್ಮ್ 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 ಅಂದ್ರೆ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಮರಿಗಳನ್ನ ಸಾಕಿ ಅದ್ರಾಗ ಅನುಭವ ಪಡ್ಕೊಂಡು ಬೇಕಿದ್ರೆ 1000 ಮರಿಗೆ ಡೈರೆಕ್ಟ್ ಹೋಗ್ಬೋದು ಸರ್. 200, 300, 400, 500 ತನಕ ತಂದಿವ ಡೈರೆಕ್ಟ್ 1000-1,500 ಲೆಕ್ಕಕ್ಕೂ ಮರಿಗೆ ಸಾಕುವಷ್ಟು ಅವ್ರಿಗೆ ಪ್ಲಾನ್ ಬರುತ್ತೆ. ಅವ್ರಿಗೆ ಯಾವ ತರ ಸಾಕ್ಬೇಕು ಏನು ಎಲ್ಲ ಗೊತ್ತಾಗ್ಬಿಡುತ್ತೆ ಸರ್. ಹ್ಮ್ 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 ಸರ್ ಅಂದ್ರೆ ಈ ಒಂದು 1000 ಏನೀಗ ಮರಿಗಳು ಅದಾವಲ್ಲ, ಇವನ್ನ 21 ಡೇಸ್ ಈ ತರ ಲೈಟ್ ಕೊಡ್ಬೇಕು ಅಂತ ಹೇಳಿದ್ರಿ. ಸೊ ಮತ್ತೆ ಇದ್ರ ಜೊತೆಗೆ ಬೇರೆ ಏನ್ ಫೀಡಿಂಗು ಅಥವಾ ಏನಾದ್ರು ಔಷಧಿಗಳು ಆತರ ಇರುತ್ತಾ ಸರ್? ಇದಕ್ಕೆ ಏನ್ ಔಷಧಿ ಕೊಡಲ್ಲ ಸರ್ ನಾನು. ಎಲ್ಲ ಔಷಧಿ ಕೊಡ್ತಾರೆ ಅಂತ ನಾನು ಏನು ಔಷಧಿ ಕೊಡಲ್ಲ. ಹಾ ಸರ್. ನೀರು, ಫುಡ್, ಹಾ 7 ಡೇಸ್ಗೊಂದು 7 ದಿನಕ್ಕೊಂದು ವ್ಯಾಕ್ಸಿನ್ ಮಾಡ್ತೀನಿ. ವ್ಯಾಕ್ಸಿನ್ ಯಾವ್ದು ಸರ್ ಅದು? ವ್ಯಾಕ್ಸಿನ್ ಲೊಸೋಟ ಅವೆಲ್ಲ ಸಿಗುತ್ತೆ ಸರ್, ಮೆಡಿಕಲ್ ಕೇಳಿದ್ರೆ ಸಿಗುತ್ತೆ. ಹ್ಮ್ ಹ್ಮ್ 1000 ಮರಿಗೆ ಅದು ನಿಮ್ಮ ಹತ್ರ ಇದೆಯಾ ಈಗ? ಇಲ್ಲ ಸರ್, ತರಿಸ್ಬೇಕು ಸರ್. ಅದು ಹೌದಾ? ನಾಳೆ ತರಿಸ್ತೀನಿ. ಹ್ಮ್ 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 ನಾಳೆ 7 ದಿನ ಆಯ್ತಾ, ನಾಳೆಯಿಂದ ಹಾಕ್ತೀನಿ ಅದು. ಹ್ಮ್ ನಾಳೆ ಅಂದ್ರೆ ಈಗ ಎಷ್ಟು ದಿನಕ್ಕೊಮ್ಮೆ ಅದನ್ನ 7 ದಿನಕ್ಕೊಂದು ವ್ಯಾಕ್ಸಿನ್ ಸರ್. ಮಾಡ್ಬೇಕು? 7 ದಿನಕ್ಕೊಂದು. 7 ದಿನ ಸ್ಟಾರ್ಟಿಂಗ್ ಅವರು ಒಂದ್ ಮಾಡಿ ಕಳ್ಸಿರ್ತಾರೆ ಸರ್. ಸ್ಟಾರ್ಟಿಂಗ್ 1 ಡೇ ಮರಿ ಇದ್ದಾಗಲೇ ಅವಾಗಲೇ ಒಂದು ವ್ಯಾಕ್ಸಿನ್ ಮಾಡಿರ್ತಾರೆ. ಅಲ್ಲಿ 7 ಡೇಸ್ಗೊಂದು, ಮತ್ತೆ ಅತ್ಲಾಗೆ 14 ದಿನಕ್ಕೊಂದು. ಆಮೇಲೆ 21 ಬರುತ್ತೆ. ನಾನು 21 ಏನ್ ಮಾಡಲ್ಲ, ಇಷ್ಟೇ ನಾನು ಲಾಸ್ಟ್ ಮಾಡ್ತೀನಿ. ಅಂದ್ರೆ 2 ಟೈಮ್ ವ್ಯಾಕ್ಸಿನ್ ಮಾಡಿ ನಾನು 2 ಟೈಮ್ ಮಾಡ್ತೀನಿ. 7 ದಿನಕ್ಕೊಮ್ಮೆ 14 ದಿನಕ್ಕೊಮ್ಮೆ. ಸ್ಟಾರ್ಟಿಂಗ್ ಮರಿ ಬಂದಾಗ ಅವರೇ ಮಾಡಿ ಕಳಿಸ್ತಿರ್ತಾರೆ. ಅವರೇ ಮಾಡಿರ್ತಾರೆ. ನಾನು ಈ ನೆಕ್ಸ್ಟ್ ಈಗ ಎಲ್ಲ ಕಣ್ಣಿ ಡ್ರಾಪ್ಸ್ ಹಾಕ್ತೀನಿ. ನೆಕ್ಸ್ಟ್ ಎಲ್ಲ ಡ್ರಿಂಕರ್ಗೆ ಮಿಕ್ಸ್ ಮಾಡ್ಬಿಡ್ತೀನಿ. ಎಷ್ಟು ನೀರು ಕುಡಿತಾ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ಅಂತ ನೋಡಿ ಡ್ರಿಂಕರ್ ಅಲ್ಲಿ ಒಂದ್ ಡೇಗೆ ಎಷ್ಟು ಕುಡಿತೇವೆ ಅಂತ ನೋಡಿ ಚೆಕ್ ಮಾಡ್ತೀನಿ ಸರ್. ಅದು ತಿರುಗ್ ದಿನ ಎಷ್ಟು ಕುಡಿತೇವೆ ಅಂತ ನೋಡಿ ಅದನ್ನೆಲ್ಲ ಖಾಲಿ ಇರೋದು. ನಾಳೆ ಮಾಡಬಹುದಾ, ಇವತ್ತು ಎಷ್ಟೈತೆ ಅಂತ ನೋಡ್ಬೋದು. ನಾಳೆ ಅಬ್ಸರ್ವ್ ಮಾಡ್ಬಿಟ್ಟು ಹಾಕಿದ್ರೆ ಎಷ್ಟು ಲೀಟರ್ ಹೋಯ್ತು ಅಂತ ಹೇಳಿ ಅಷ್ಟು ಲೀಟರ್ ಕರೆಕ್ಟ್ ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ. ಅಂದ್ರೆ ಆ ವ್ಯಾಕ್ಸಿನ್ ಇದ್ರಾಗ ಹಾಕ್ತೀರಿ? ನೀರಲ್ಲೇ ಹಾಕ್ಬಿಡ್ತೀನಿ ನಾನು. ಯಾವ್ದದು? ಲೊಸೋಟ ಅಂತ ಬರುತ್ತೆ. ಲೊಸೋಟ ಅದನ್ನ ಇದ್ರಲ್ಲೇ ಹಾಕ್ಬಿಡ್ತೀನಿ. ಎ ಬ್ರೀಡ್, ಬಿ ಬ್ರೀಡ್ ಅಂತ ಬರ್ತಾರೆ. ಅಲ್ಲಿ ಕೆಲವರು ಒಂದೊಂತರ ಹೇಳ್ತಾರೆ. ನಮ್ಗೆ ಎ ಗ್ರೇಡ್, ಬಿ ಗ್ರೇಡ್, ಅಂತ ಇರುತ್ತೆ. ಅವ್ರಿಗೆ ಹೇಳಿದ್ರೆ ಮೆಡಿಕಲ್ ಅವರಿಗೆ ಫಸ್ಟ್ ಸೆಕೆಂಡ್ ಅಂತ ಹೇಳ್ಬಿಟ್ರೆ ಅವ್ರು ಕಳಿಸ್ತಾರೆ ಸರ್. ನನಗೆ ಬಸ್ ಗಿಫ್ಟ್ ಕಳಿಸ್ಬಿಡ್ತಾರೆ ಇಲ್ಲಿ ದಾವಣಗೆರೆಯಿಂದ. ಅದನ್ನ 1 ಡ್ರಾಪ್ ಒಂದ್ಸಲಿ ಫಸ್ಟ್ 7 ಡೇಸ್ ಕಣ್ಣಿ ಬಿಡ್ತೀನಿ. ಸೆಕೆಂಡ್ ಇನ್ನೊಂದು ಡೋಸು 14 ದಿನದ್ದು ನೀರಲ್ಲೇ ಮಿಕ್ಸ್ ಮಾಡ್ಬಿಡ್ತೀನಿ. ಇನ್ನೊಂದ್ ನಾನು ಮತ್ತೆ ಹಾಕಲ್ಲ. 21 ದಿನಕ್ಕೊಂದು ಹಾಕ್ಬೇಕು ಅಂತ ಹೇಳ್ತಾರೆ ಎಲ್ಲರೂ. ನಾನು ಅದನ್ನ ಹಾಕಿಲ್ಲ, ಎಂದೂ ಹಾಕಿಲ್ಲ. ನಂದು ಇದು 3ನೇ ಬ್ಯಾಚ್. 3ನೇ ಬ್ಯಾಚ್ ಇಂದ ಇವತ್ತವರೆಗೂ ಹಾಕಿಲ್ಲ ನಾನು. ಮತ್ತೆ ಇವು ಯಾವ ನನ್ನ ಮರಿಗೆ ಇದು ಮೆಡಿಸಿನ್ ಅಂತ ನಾನು ಕೊಟ್ಟಿಲ್ಲ ಸರ್. ಏನಿದ್ರು ಬೆಳ್ಳುಳ್ಳಿ ನೀರು, ಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು, ಎಲ್ಲ ಅಷ್ಟೇ. ಮತ್ತೆ ಅಷ್ಟು ಬಿಟ್ರೆ ಮತ್ತೆ ಏನೇನು ಮೇಂಟೈನ್ ಮಾಡಲ್ಲ ಇದಕ್ಕೆ. ಅಂದ್ರೆ ಬೆಳ್ಳುಳ್ಳಿ ನೀರು, ಬೇವಿನ ಸೊಪ್ಪು, ಮತ್ತೆ ಇದು ಶುಂಠಿ ನೀರು ಯಾವ ತರ ಕೊಡ್ಬೇಕು? ಎಲ್ಲ ಮಿಕ್ಸಿಗೆ ಹಾಕ್ಬಿಡ್ತೀನಿ. ಗ್ರೈಂಡ್ ಮಾಡಿ ಡ್ರಿಂಕರಿಗೆ ಡೈರೆಕ್ಟ್ ಹಾಕ್ಬಿಡ್ತೀನಿ. ಮೇಗಳು ಸೆತ್ತೆ ಎಲ್ಲ ತೆಗ್ಬಿಟ್ಟು ಅದನ್ನೇನ್ ವೇಸ್ಟ್ ಮಾಡಲ್ಲ. ಮತ್ತೆ ಅದನ್ನು ಇದಕ್ಕೆ ಹಾಕ್ತೀನಿ. ಏನ್ ಕುಡಿಯೋ ನೀರಕ್ಕೆ ಡ್ರಿಂಕರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಓಲ್ ಇರುತ್ತಲ್ಲ, ಆ ಓಲ್ ಬಲಾಕ್ ಆಗುತ್ತೆ ಅಂತ ಹೇಳಿ ನೀರೆಲ್ಲ ಇದು ಮಾಡ್ತೀವಿ, ಸೋಸುತ್ತೀನಿ. ಸೋಸಿ ಆ ಸಿಪ್ಪೆನೆಲ್ಲ ಹಂಗೆ ಇದೇ ಈ ತರ ನೆಲೆ ಮೇಲೆ ಹಾಕ್ಬಿಡ್ತೀವಿ. ಅದೆಲ್ಲ ಹಾಕ ತಿನ್ನುತ್ತೆ. ಏನೇ ಬಿಡಲ್ಲ ಸರ್, ಎಲ್ಲಾ ತಿನ್ನುತ್ತಿದ್ದು ಕೋಳಿ. ಸರ್ ಅಂದ್ರೆ 1 ಲೀಟರ್ಗೆ ಅದನ್ನ ಎಷ್ಟು ಹಾಕ್ಬೇಕು ಅಂತ ಆತರ ಏನಾದ್ರು ಮೆಜರ್ಮೆಂಟ್ ಐತಾ ಸರ್? ಒಂದು ಅಂದಾಜ್ ಅಷ್ಟೇ, ಏನಿಲ್ಲ ಮೆಜರ್ಮೆಂಟ್ ಏನಿಲ್ಲ. ಒಂದು ಈ ಡ್ರಿಂಕರ್ಗೆ ಏನಿಲ್ಲ ಅಂದ್ರೂ ನಾನು ಒಂದು 1/4 kg ತರ್ತೀನಿ. 1/4 kg ಒಂದು 5 ಡ್ರಿಂಕರ್ಗೂ 1/4 kg ಏನೇನು? ಬರೇ ಇದು ಬೆಳ್ಳುಳ್ಳಿ ಒಂದು 20-30 ರೂಪಾಯಿ. ಶುಂಠಿ ಅಂದ್ರೆ ಶುಂಠಿನೂ ಕೊಡ್ತಾರೆ. ನಾನು 1 ಟೈಮ್ ಒಂದೇ ಹಾಕೋದು. ಸೊ ಫಸ್ಟ್ ಬೆಳ್ಳುಳ್ಳಿ ಹಾಕ್ತೀನಿ ಅಂತ ಹೇಳಿದ್ರೆ ಬೆಳ್ಳುಳ್ಳಿನೇ ಹಾಕಿ ಇದು ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಶುಂಠಿ 3 ದಿನ 4 ದಿನ ಬಿಟ್ಟಾದ್ಮೇಲೆ ಶುಂಠಿ ಅದನ್ನ ಹಾಕ್ತೀನಿ. ಅದೇ ಪದೇ ಏನ್ ಹಾಕೋದಿಲ್ಲ. ಈಗ ಸಣ್ಣ ಮರಿ ಇರುತ್ತಲ್ಲ, ನೋಡ್ಕೊಂಬೇಕು. ನೋಡಿ ಇದು ಸುಸ್ತಾಗಿದೆ ಮರಿಗಳು, ಹಿಂಗೆ ಚಪ್ಪಳೆ ಹೊಡೆದ್ರೆ ಹಿಂಗೆ ಆಕ್ಷನ್ ಆಗ್ಬೇಕು ಸರ್. ಇವು ಆ ತರ ಇದ್ರೆ ಹೆಲ್ದಿ ಆಗತ್ತವೆ ಅಂತ. ಚಪ್ಪಳೆ ಹೊಡೆದ್ರು ಅಲ್ಲೇ ಇರ್ತವೆ ಅಂತ ಹೇಳಿದ್ರೆ ಅವು ಹೆಲ್ದಿ ಇಲ್ಲ ಅಂತ ಅರ್ಥ. ಅದು ಆ ಟೈಮಲ್ಲಿ ನೋಡಿ, ಈಗ ನೋಡಿ ಎಲ್ಲ ಹೆಲ್ದಿ ಇದಾವೆ ನೋಡಿ. ಈ ತರ ಆಕ್ಷನ್ ಆಗ್ಬೇಕು ಮರಿಗಳು, ಹಾಗಾಗಿ ಹೆಲ್ದಿ ಇದಾವೆ ಅಂತ ಅರ್ಥ. ಅದು ಅವಾಗ ನೋಡ್ ಕೊಟ್ಬಿಡ್ತೀನಿ. ವಾರಕ್ಕೊಂದು ಟೈಮ್ ಕೊಟ್ಟೆ ಕೊಡ್ತೀನಿ. ಈಗ ವ್ಯಾಕ್ಸಿನ್ ಮಾಡಿ ತಿರುಗಿದ್ರೆ ಮತ್ತೆ ವ್ಯಾಕ್ಸಿನ್ ಮಾಡಿ ಆದ ತಕ್ಷಣ ನಾನು ಬೆಳ್ಳುಳ್ಳಿ ಹಾಕ್ಬಿಡ್ತೀನಿ. ಅವಾಗ ಒಂದ್ ಸ್ವಲ್ಪ ಯಾವ್ದು ವ್ಯಾಕ್ಸಿನ್ ಆಗಿರ್ತೇವಲ್ಲ, ಸುಸ್ತಾದಂಗಾಗಿರುತ್ತೆ, ಅವಾಗ ಹಾಕ್ಬಿಡ್ತೀನಿ. ನಾನು ಕಂಟಿನ್ಯೂ ಮಾಡೋದೇ ವ್ಯಾಕ್ಸಿನ್ ಆದ್ಮೇಲೆ ನೆಕ್ಸ್ಟ್ ಡೇ ಕೊಡೋದು ಅದೇ. ಒಟ್ಟು ಈ ತರ ಬೆಳ್ಳುಳ್ಳಿ ಮತ್ತೆ ಹೇಳಿದ್ರಲ್ಲ, ಈ ತರ ಕೊಡ್ತಾ ಇದೀರಿ. ನುಗ್ಗಿ ಸೊಪ್ಪು ಅಂದ್ರೆ ಈಗಲೇ ಏನ್ ಹಾಕೋದ್ ಬೇಡ, ಸ್ವಲ್ಪ ದಿನ ಬಿಟ್ಟು ಹಾಕ್ಬೋದು. ಚಿಕ್ಕ ಮರಿನಲ್ಲ, 21 ದಿವಸ ಆದ್ಮೇಲೆ ಒಂದ್ ಸ್ವಲ್ಪ
ಸಿಟ್ಟು ಅವೆಲ್ಲ ಇರ್ತವೆ, ಒಂಥರ ರೋಷ ಎಲ್ಲ ಇರ್ತವೆ, ಕಿತ್ತಾಡೋದು ಆ ತರ ಇರುತ್ತಲ್ಲ, ಆ ಟೈಮಲ್ಲಿ ನುಗ್ಗೆ ಸೊಪ್ಪು ಕಟ್ಬಿಡ್ತೀನಿ. ಈ ತರ ಪೋಲಿ ಇರ್ತಂದ್ರೆ ಪೋಲಿ ಕಟ್ಬಿಟ್ರೆ ಕ್ಲೀನ್ ಆಗಿ ತಿಂತವೆ ಸರ್ ಎಲ್ಲ. ಸೊಪ್ಪನೆ ತಿಂತವೆ, ಸೊಪ್ಪನೆ ತಿಂದ್ಬಿಡ್ತವೆ. ಏನಕ್ಕೆ ನುಗ್ಗೆ ಸೊಪ್ಪು ಏನಕ್ಕೆ ಕೊಡ್ಬೇಕು? ಅದೇ ಕಿತ್ತಾಡೋದು ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ, ಬೇರೆ ಕೋಳಿ ಕುಕ್ಕದ್ ಕಮ್ಮಿ ಆಗುತ್ತೆ. ಹಾಗಾಗಿ ನಾನು ಅದನ್ನ ಹಾಕ್ತೀನಿ, ನುಗ್ಗೆ ಸೊಪ್ಪು, ಬೇವಿನ ಸೊಪ್ಪು, ಆ ತರ ಸೊಪ್ಪು ಕಟ್ಟುತ್ತೀನಿ. ಅಂದ್ರೆ ಸುಮ್ನೆ ತಂದು ಕಟ್ಬಿಡೋದು ಅಷ್ಟೇ, ಸ್ವಲ್ಪ ಈ ಲೆಕ್ಕ ಕಟ್ಬಿಡೋದು, ಅವೆಲ್ಲ ಕುಕ್ಕಿ ಕುಕ್ಕಿ ತಿಂದ್ಬಿಡ್ತವೆ. ಸರ್, ಇವು ಡ್ರಿಂಕರ್ ಎಲ್ಲ ಎಲ್ಲಿಂದ ತರಿಸಿದ್ರಿ ಸರ್? ಇವೆಲ್ಲ ಆನ್ಲೈನ್ ಸಿಗ್ತವೆ, ಇಲ್ಲಿ ದಾವಣಗೆರೆ ಲೋಕಲ್ ಅಲ್ಲೂ ಸಿಗ್ತವೆ, ಶಿವಮೊಗ್ಗ ಸಿಗುತ್ತೆ, ಎಲ್ಲ ದುರ್ಗ ಸಿಗುತ್ತೆ, ಎಲ್ಲಾ ಕಡೆ ಸಿಗುತ್ತೆ. ಅಂದ್ರೆ ಈ ಮರಿಗೆ ಇವಲ್ಲ ಸರ್ ಡ್ರಿಂಕರ್, ಹೇಳ್ಬೇಕು ಅಂದ್ರೆ ಈ ದೊಡ್ಡ ಕೋಳಿದೆ, ಈ ಪ್ಲೇಟ್ ಹಾಕಿಲ್ಲ ಅಷ್ಟೇ ನಾನು. ಇದಕ್ಕೆ ಬೇಬಿ ಡ್ರಿಂಕರ್ ಅಂತಾನೆ ಸಿಗುತ್ತೆ, ಬೇಬಿ ಡ್ರಿಂಕರ್ ಅಂತಾನೆ ಸಿಗುತ್ತೆ. ಅದು ಇದು ಸೇಮೇ ಇರುತ್ತೆ, ಅಂದ್ರೆ ನಾನ್ ಸ್ಟ್ಯಾಂಡ್ ಹಾಕಿಲ್ಲ, ಇದಕ್ಕೆ ಸ್ಟ್ಯಾಂಡ್ ಬರುತ್ತೆ, ನಾನ್ ಸ್ಟ್ಯಾಂಡ್ ಹಾಕಿಲ್ಲ. ಮತ್ತೆ ಇದಕ್ಕೆ ಇನ್ನೊಂದು ಫುಡ್ಡಿಗೂ ಬರುತ್ತಾರೆ, ಇದು ಅದೇ ತರ ಬರುತ್ತೆ. ಅದು ನಾನು ಏನ್ ಮಾಡ್ತೀನಿ ಅಂದ್ರೆ ಜಾಸ್ತಿ ಕೋಳಿ ಅಡ್ಡಲ್ಲ, ಇದ್ರ ಮೇಲೆ ಅಡ್ಡಾಡ್ಕೆ ತಿಂತಾವ ಸರ್ ಕೋಳಿ, ಪ್ಲೇಟ್ ಮೇಲೆ. ಈ ಊಟ ಪ್ಲೇಟ್ ಸರ್, ಬೇರೆ ಅಲ್ಲ ಇವು, ಊಟ ಪ್ಲೇಟ್ ಅದೆಲ್ಲ ಹಾಕ್ತೀನಿ ನಾನು, ಮತ್ತೆ ಬೇರೆ ಯೂಸ್ ಮಾಡಿಲ್ಲ. ಮತ್ತೆ ಸುಮ್ನೆ ಬಂಡವಾಳ ಹಾಕೋದು ವೇಸ್ಟ್ ಅಂತ ಹೇಳಿ ಇವನ್ನೇ ಯೂಸ್ ಮಾಡ್ತೀನಿ ಸರ್ ನಾನು. ನೆಕ್ಸ್ಟ್ ದೊಡ್ಡ ಕೋಳಿಗೆ ಸ್ಟ್ಯಾಂಡ್ ಹಾಕಿದ್ರೆ ಮುಗಿದ ಸರ್, ಇವೇ ಬೇಬಿ ಡ್ರಿಂಕರ್ ಆಗ್ತವೆ, ಎಲ್ಲ ಆಗ್ತವೆ. ಫುಡ್ ಮಾತ್ರ ಈಗ ಇಂದ ವಾರ ತನಕ ಈ ತರ ಕೊಡ್ತೀನಿ ಸರ್. ಆಮೇಲೆ ಮಾಮೂಲಿ ಇದನ್ನೇ ಮೇಲೆ ಕ್ಯಾಪ್ ಬರುತ್ತಲ್ಲ, ಆ ಕ್ಯಾಪ್ ಹಾಕಲ್ಲ ಸರ್, ಡೈರೆಕ್ಟ್ ಹಂಗೆ ರೌಂಡ್ ಮಾತ್ರ ಇಡ್ತೀನಿ, ಅದ್ರಲ್ಲಿ ಮತ್ತೆ ಹಚ್ಚಾಡ್ತವೆ, ಜಾಸ್ತಿ ಇಡುತ್ತೆ ಫುಡ್ ಅವಾಗ. ಆ ತರ ಮಾಡ್ತೀವಿ ಸರ್ ಇದು. ಒಟ್ಟಿದು ದೊಡ್ಡ ಕೋಳಿ ಡ್ರಿಂಕರ್, ದೊಡ್ಡ ಕೋಳಿ ಡ್ರಿಂಕರ್ ಸರ್. ಸಣ್ಣ ಕೋಳಿದಕ್ಕೆ ಬೇಬಿ ಡ್ರಿಂಕರ್ ಅಂತ ಸಿಗುತ್ತೆ ಸರ್, ಅದು ಸಪರೇಟ್. ಇಷ್ಟು ಚಿಕ್ಕದು ಅಷ್ಟೇ ಬರುತ್ತೆ ಸರ್, ಅವು 1 kg ಬರುತ್ತೆ, ಫುಲ್ ಫ್ಲಾಟ್ ಇರುತ್ತೆ, ಇದೇ ತರ ಫ್ಲಾಟ್ ಇರುತ್ತೆ ನೋಡಿ. ಆಲ್ಮೋಸ್ಟ್ ಎಲ್ಲ ಕುಡಿತಾವ ನೀರಲ್ಲಿ, ಅದೇನು ಸಮಸ್ಯೆ ಇಲ್ಲ, ಅಲ್ಲಿ ನೀರೆಲ್ಲ ಕುಡಿತಾವೆ, ಎಲ್ಲ ಆಗುತ್ತೆ. ನೆಕ್ಸ್ಟ್ ಈಗ ಇನ್ನೊಂದು ವಾರ ಬಿಟ್ರೆ ಇದಕ್ಕೆ ಸ್ಟ್ಯಾಂಡ್ ಹಾಕಿದ್ರೆ ಮತ್ತೆ ಅದಕ್ಕೆ ಹೈಟ್ ಆಗುತ್ತೆ. ಈಗ ಒಂದ್ ಸ್ವಲ್ಪ ಹೈಟ್ ಆಗುತ್ತಲ್ಲ ಕೋಳಿ, ಏನಾಗಲ್ಲ. ಇನ್ನೊಂದು 3-4 ದಿನ ಬಿಟ್ರೆ ನಾನು ಸ್ಟ್ಯಾಂಡ್ ಹಾಕ್ತೀನಿ ಕೆಳಗೆ, ಅದ್ರಲ್ಲಿ 1 ಇಂಚ್ ಬರುತ್ತೆ, 4 ಇಂಚ್ ಬರುತ್ತೆ ಸ್ಟ್ಯಾಂಡ್. ಅದು ಉಲ್ಟಾ ಸೀದಾ ಮಾಡೋದು ಅಷ್ಟೇ ಸರ್, ಅಷ್ಟು ಬಿಟ್ರೆ ಮತ್ತೇನಿಲ್ಲ ಸರ್. ಅಂದ್ರೆ ಇದಕ್ಕೆ ಫೀಡಿಂಗಿಗೂ ಇದರಲ್ಲೇ ಹಾಕ್ತೀರಾ? ಫೀಡ್ ಇದಾಗ ಸರ್, ಫೀಡಿಗೂ ಇದೆಯಾ? ಇದೆ. ಫೀಡಿಗೆ ಇನ್ನೇನು ಈ ಸ್ಟ್ಯಾಂಡ್ ಬರುತ್ತೆ ಇದಕ್ಕೆ, ದೊಡ್ಡ ಸ್ಟ್ಯಾಂಡ್ ಬರುತ್ತೆ. ಮಾಮೂಲಿ ಏನು ಫೀಡರ್ ಬರುತ್ತಾ ಅದೇ ಫೀಡ್ ಬರುತ್ತೆ. ಅದನ್ನ ಏನು ಬಾಕ್ಸ್ ಹಾಕಲ್ಲ, ಮೇಲೆ ಏನು ಹಾಕಲ್ಲ. ಇನ್ನು ಒಂದ 21 ಡೇಸ್ ತನಕ ಏನು ಹಾಕಲ್ಲ, ಅದೊಂದ್ರಾಗೆ ಮೇಂಟೈನ್ ಮಾಡ್ತೀನಿ. ಆಮೇಲೆ ಬೇಕಿದ್ರೆ ಬಾಕ್ಸ್ ಹಾಕಿ ಒಂದೊಂದ್ ಟೈಮ್ಗೆ 7 kg 8 kg ಫುಡ್ ಹಿಡಿಯೋಷ್ಟು ನಮ್ದು ಇವು ಇದೆ ಫುಡ್, ಅದ್ರಾಗೆ ಮೇಂಟೈನ್ ಮಾಡ್ಬಿಡ್ತೀನಿ ಸರ್. ಅಂದ್ರೆ ಈಗ ಇದು 21 ಡೇಸ್ಗೆ ಇದನ್ನ ಔಟ್ ಹೊರಗಡೆ ಬಿಡ್ತೀರಿ. ಸರ್, ಬಿಟ್ಟ ಮೇಲೆ ಇದನ್ನ ಎಷ್ಟು ತಿಂಗಳು ಸಾಕಿ ನೀವು ಸೇಲಿಗೆ ಕೊಡೋದು? ಸರ್, ಉದಾಹರಣೆಗೆ ನಾವು ಮೊದಲೊಂದು ವಿಡಿಯೋ ಮಾಡಿದ್ವಿ ನಿಮ್ದು, ಆ ಬ್ಯಾಚ್ ಇದೆಯಾ? ಇಲ್ಲ ಸರ್, ಅದು ಹೋಗಿ ಎಲ್ಲ ಬೇರೆ ಬ್ಯಾಚ್ ಬಂದಿದೆ. ಇದು ಎರಡನೇ ಬ್ಯಾಚ್ ಸರ್. ನಾನು 1.5 ತಿಂಗಳು ತಂದ್ಬಿಡ್ತೀನಿ. ಈ ಸಲ ಲೇಟ್ ಆಯ್ತು. ಈಗ ಅಲ್ಲೇ ಅವಕ್ಕೆ ಈಗ ಹೋಸಲಿ ಬ್ಯಾಚ್ ಇಂದ ಸೇರಿ ಇದು 2.5 ತಿಂಗಳ ಸರ್. ಈಗ 2.5-3 ತಿಂಗಳು ಆಯ್ತು. ಈಗ 19ನೇ ತಾರೀಕು ಬಂದ್ರೆ 3 ತಿಂಗಳು ಕಂಪ್ಲೀಟ್ ಆಗುತ್ತೆ. ಅದು ಅತ್ಲಾಗ ಇನ್ನೊಂದು 15 ದಿವಸ ಬಿಟ್ಕೊಂಡು ಕೊಟ್ಬಿಡಿ, ಸೇಲ್ ಮಾಡ್ತೀನಿ ಸರ್. 3.5 ತಿಂಗಳಿಗೆ ಕೊಟ್ಬಿಡ್ತೀನಿ. 3.5 ತಿಂಗಳಿಗೆ ಅಂದ್ರೆ ಇದು 21 ಡೇಸ್ ಆದ್ಮೇಲೆ 3.5 ತಿಂಗಳು ಅಲ್ಲ, ಟೋಟಲ್ 21 ಡೇಸ್ ಅದ್ರಾಗೆ ಇನ್ಕ್ಲೂಡ್ ಆಯ್ತು. ಇದ್ರ ತನಕನು 3 ತಿಂಗಳಿಗೆ 90 ದಿನಕ್ಕೆ ನಂದು ಕ್ಲಿಯರ್ ಆಗುತ್ತೆ. 90 ದಿನ ಕೊಡ್ಬೋದು. ಅಂದ್ರೆ ಒಂದೊಂದು ಇದ್ರಲ್ಲಿ ಒಂದೊಂದು ಬ್ಯಾಚ್ ಅಲ್ಲಿ ತೂಕ ಬರಲ್ಲ ಒಂದೊಂದು ಕೋಳಿಗಳು. ಹಾಗಾಗಿ ಇನ್ನೊಂದು 15 ದಿವಸ 20 ದಿವಸ ಇಟ್ಕೊಂತೀವಿ ಸರ್. 3.5 ತಿಂಗಳ ಲೆಕ್ಕ ಕೊಟ್ಬಿಡ್ತೀನಿ. 3.5 ತಿಂಗಳಿಗೆ ಕೊಡ್ತೀರಿ. ಈಗ ನೀವೇನ್ ಅದು ಓದ್ ಬ್ಯಾಚ್ ಕೊಟ್ರಿ ಅಲ್ಲ ನೀವು, ಅದು ನೀವು ತೂಕದ ಲೆಕ್ಕ ಕೊಟ್ರೆ ಯಾವ ತರ ಕೊಟ್ರಿ? ತೂಕ ಲೆಕ್ಕ ಕೊಡಿ ಸರ್. ಹೆಂಗೆ ಕೆಜಿ ಸರ್? ಒಂದ್ ಕೋಳಿ ಅಂದ್ರೆ 1 kgಗೆ 260 ರೂಪಾಯಿ ಕೆಜಿ ಬಂದ್ ಸರ್. ಅಂದ್ರೆ ಇಲ್ಲೇ ಬಂತ ಬೈಯರ್ ಅವರಿಗೆ. ನಾನ್ ಮಾಮೂಲಿ ಬೇರೆಯವ್ರಿಗೆ ಕೊಟ್ಟಿದ್ದೆಲ್ಲ 350-400 ರೂಪಾಯಿ ಕೆಜಿ ಲೆಕ್ಕ ಕೊಟ್ಟಿದ್ದೀನಿ. ಹೋಲ್ಸೇಲರ್ಗೆಲ್ಲ ಅದೇ ರೇಟ್ ಸರ್ ನಡೀತಿರೋದು ಈಗ. ಅಂದ್ರೆ ಬಲ್ಕ್ ಒಂದೇ ಸಲ ಅಷ್ಟು ಖಾಲಿ ಮಾಡ್ತಾರೆ. ಹೋಸಲಿ ಏನಾಯ್ತು ಅಂದ್ರೆ ಮಾರ್ಕೆಟ್ ಡೌನ್ ಇದೆ ಸರ್ ಸ್ವಲ್ಪ. ಈಗಲೂ ಹೇಳ್ಬೇಕು ಅಂದ್ರೆ ಮಾರ್ಕೆಟ್ ಡೌನ್ ಇದೆ. ಈ ಶಬರಿಮಲೆ ಸೀಸನ್ ಇಂದ ಹಿಡಿದು ಯಾರು ತಿನ್ನಲ್ಲ ಸರ್ ಈ ಸಲ. ಹೌದು, ಹೋಸಲಿ ಶ್ರಾವಣ ಇದು ದೀಪಾವಳಿ ಹಬ್ಬ ಎಲ್ಲ ಬಂದ್ರಿಂದ ಸ್ವಲ್ಪ ಅದನ್ನ ಸ್ವಲ್ಪ ಅವಾಯ್ಡ್ ಆಯ್ತು. ಈ ಸಲ ಈ ತರ ಇದು ಬಂದಿದೆ. ಇನ್ನು ಆಗಸ್ಟ್ ಇದು ಜನವರಿ ಎದ್ದಿದ್ರಿಂದ ಶಬರಿಮಲೆ ಇದೆಲ್ಲ ಮುಗಿದೋಗುತ್ತೆ. ಆಮೇಲೆ ಮತ್ತೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಿಗೆ ಬಂದ್ಬಿಡುತ್ತೆ ಸರ್ ನಮ್ಮರಿ ಇದು. ಅಂದ್ರೆ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಸರ್ ಇವನ್ನ. ಎಸ್ ಅಂದ್ರೆ ನಾವು ಇಂಥವನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು, ಯಾವ ತರ ಮಾಡೇ ನಾವು ಸಾಕ್ಬೇಕು. ಲಾಸ್ ಮಾಡ್ಕೊಂಡ್ ಮಾಡೋದು. ಹೌದೌದು, ಟೈಮಿಂಗ್ಸ್ ನೋಡ್ಬೇಕು, ಎಲ್ಲ ಕೊಡ್ಬೇಕು, ಆ ತರ ಇರ್ಬೇಕು. ಸರ್ ಅಂದ್ರೆ ಹೋದ್ಸಲ ನೀವು ಎಷ್ಟಂದ್ರೆ 260 ರೂಪಾಯಿ ಹೋಲ್ಸೇಲ್ ನಾಗ ಕೊಟ್ರಿ ಅಂದ್ರೆ ಸರ್, ನಿಮಗೆ ಅದ್ರಲ್ಲಿ ಲಾಸ್ ಆರ್ ಪ್ರಾಫಿಟ್ ಯಾವ ತರ ಅನ್ಸುತ್ತೆ ನಿಮಗೆ? ನಿಮಗೆ ವಿಡಿಯೋದಾಗ ಎಷ್ಟು ಹೇಳಿದ್ನೋ ಅಷ್ಟೇ ಸಿಕ್ ಸರ್ ನನಗೆ ಕರೆಕ್ಟ್ ಎಕ್ಸಾಕ್ಟ್ ಅಷ್ಟೇ ಸಿಕ್ಕಿದ್ದು. 70,000 ಲಾಭ ಸಿಗುತ್ತೆ ಅಂತ ಹೇಳಿದ್ದೆ, 74,000 ಸಿಕ್ ಸರ್ ನನಗೆ ಕರೆಕ್ಟ್ ಆಗಿ. ಲಾಭನೇ 74,000 ಸಿಕ್ತು. ಎಷ್ಟು 100 ದಿನಕ್ಕೆ ಸೇಲ್ ಮಾಡಿದೆ ಸರ್ ಅದು. ಹೌದಾ? ಅಂದ್ರೆ ಎಷ್ಟು ಕೋಳಿಗಳು ಸರ್? 500 ಕೋಳಿ. 500 ಕೋಳಿ. 560 ಇದ್ದು 560 ಒಂದ್ 50 ಡ್ಯಾಮೇಜ್ ಆಯ್ತು. ಸ್ಟಾರ್ಟಿಂಗ್ ಅವಾಗ ಗೊತ್ತಿರಲಿಲ್ಲ ಡ್ಯಾಮೇಜ್ ಇದ್ದು. ಮತ್ತೆ ಸಣ್ಣ ಪುಟ್ಟ ಹಿಂಗೆ ಖರ್ಚಾಗಿದೆ. ಮತ್ತೆ ಒಂದೊಂದು ವೇಟ್ ಬಂದಿಲ್ಲ ತೂಕಗಳು ಕೋಳಿಗಳು, ಆ ತರ. ಹಾಗಾಗಿ ಏನಾಗಿಲ್ಲ ಸರ್, ಒಟ್ಟು ಅಷ್ಟಾಗಿದೆ.
ಓಕೆ ಸರ್, ಈಗ ಇದು 2ನೇ ಬ್ಯಾಚ್ ಅಂದ್ರಲ್ಲ ಆ ಕಡೆ ಬಂದಿರೋದು. ಈಗ ಇದು ಮೂರನೇ ಈಗ batch. ನಾವ್ ಇಲ್ಲಿ ನೋಡ್ತಾ ಇದೀವೋ ಇದು 3ನೇ ಬ್ಯಾಚ್ ಇದು 3ನೇ ಬ್ಯಾಚ್. ಆ ಕಡೆ ಪಕ್ಕದಲ್ಲಿರೋದು 2ನೇ ಬ್ಯಾಚ್. 2ನೇ ಬ್ಯಾಚ್. ನಡ್ರಿ ಸರ್ ನೋಡೋಣ ಅದು ಯಾವ ತರ ಐತೆ. ಚಿಲಿ ಮೇಲೆ ನೋಡ್ರಿ ಅದು. ಸೂಪರ್ ಸರ್, ಬಹಳ ಮಸ್ತ್ ಇದೆ. ಇದು ನೀವು ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ಮೇಲೆ 2ನೇ ಬ್ಯಾಚ್. 2ನೇ ಬ್ಯಾಚ್ ಸರ್ ಇದು. ಸೂಪರ್ ಆಗೈತೆ ಸರ್. ಈಗ ಇದನ್ನ ನೆಕ್ಸ್ಟ್ ಯಾವಾಗ ಕೊಡೋದು ಅಂತಂದ್ರಿ ಸರ್? ಇನ್ನು ಈಗ 3 ತಿಂಗಳು ಅಂದ್ರೆ ಈಗ ಕಂಪ್ಲೀಟ್ ಅಂದ್ರೆ ಈಗ 19ನೇ ತಾರೀಕು ಬಂದ್ರೆ 3 ತಿಂಗಳು ಕಂಪ್ಲೀಟ್ ಆಗುತ್ತೆ ಸರ್. ಈಗ ಅತ್ಲಾಗೆ ಇನ್ನೊಂದು 15 ದಿವಸ 20 ದಿವಸ ಇಟ್ಕೊಂತೀನಿ ನೋಡೋಣ, ಸ್ವಲ್ಪ ವೇಟ್ ಬರ್ಲಿ ಅಂತ. ಈಗ 1 200 1 300 ಬರ್ತಾ ಇದಾವೆ. ನನಗೆ ಅವರೇಜ್ ಅಂದ್ರೆ 1.5 1 600 ಬರ್ಬೇಕು ಸರ್ ಹುಂಜ. ಯಾಟೆ 1 200 ಇಂದ 1 300 ತನಕ ಬರ್ಬೇಕು. ಈಗ ಇನ್ನೊಂದು 200 ಬಂದು ಅಂದ್ರೆ ಹುಂಜ ಕೊಟ್ಬಿಡೋದು ಸರ್ ಇದು. ಇದ್ರಲ್ಲಿ ನೋಡೋಣ ಅಂತ ಹೋದ್ ಬ್ಯಾಚ್ ಇಟ್ಟಿದ್ದೀನಿ ಸರ್ ಮರಿಗಳು. ಒಂದ್ 2-3 ಇದೆ. ಯಾಟೆ ಅವನ್ನೆಲ್ಲ ಇಟ್ಕೊಂಡಿದ್ದೆ, ಒಂದು 10 ಇಟ್ಟಿದ್ದೆ. ಅವ್ನು ಬೇಕು ಅಂತ ಹೇಳಿ ಎಲ್ಲ ಜನ ತಿಂದ್ರು, ಕೇಳಿದ್ರು, ತಿನ್ನಕ್ಕೆ ಕೊಟ್ಬಿಟ್ಟಿದೀನಿ. ಓಕೆ ಸರ್, ಇಷ್ಟ ತನಕ ಒಂದು ಒಳ್ಳೆ ಮಾಹಿತಿಯನ್ನ ಕೊಟ್ಟಿವಿ ಅಂತ ಅನ್ಕೊಂತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.